ನಿಮ್ಮ ಜೀವನದೊಳಗೆ ಒಂದು ಮಾತು ಹೇಳ್ತೀನಿ ನಾನು ನಿಮಗೆ ಏನ್ರಿ, ಒಂದು 4 ಮಾತುಗಳು ನೀವು ತಲೆಗಿಂದ ಇಟ್ಕೋರಿ, ನೆನಪಿನಾಗ ಇಟ್ಕೋರಿ 4 ಮಾತು. ಯಾಕಂದ್ರೆ ಇದು ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳಿಗೆ ಅನ್ವಯಿಸ್ತದೆ ಭಾಳ. ಇಂದು ಆದ ಮುಂದು ಆದ ಏನ್ರಿ, ನಿಮಗೆ ಹೇಳ್ತೀನಿ ನಿಮ್ಗೆ, ಇಂದು ಆದ ಮುಂದು ಆದ, ಇಂದಾದ ಮುಂದಿಲ್ಲ ಏನ್ರಿ. 4 ಮಾತು ನೋಡ್ರಿ, ಇಂದು ಆದ ಮುಂದು ಆದ, ಇಂದಾದ ಮುಂದಿಲ್ಲ. ಇನ್ನೂ 2 ಅದಾವೆ, ಇಂದಿಲ್ಲ ಮುಂದಾದ ತೀತ್ರಿ, ಇಂದಿಲ್ಲ ಮುಂದಾದ. ಇನ್ನೊಂದು ಕೊನೆದೇನಂತಂದ್ರ ಇಂದೂ ಇಲ್ಲ ಮುಂದೂ ಇಲ್ಲ ನೋಡಿ. ಇವು 4 ಮಾತವ ತಲೆಗೆ ಅಂತ ಇಟ್ಕೊಳ್ರಿ ನೀವು. ಈ ಏನಿದೆ 4 ಮಾತು ಇಂದೂ ಆದ ಮುಂದೂ ಆದ ತಿಳ್ಕೊಂಡ್ರೆ ಏನು ಒತ್ತುಕೊಂಡ್ರೆ ಕೇಳಿದ್ರ ಏನ್ರಿ, ಕಲ್ಪನಾದಾಗ ಅಂತ ಇಟ್ಕೋರಿ. ದೊಡ್ಡ ಶ್ರೀಮಂತ ಅದಾನೆ, ಬಹಳ ದೊಡ್ಡ ಶ್ರೀಮಂತ, ಬಹಳ ದೊಡ್ಡದ ಕರಡೋಪತಿ ಅದನ ಭಗವಂತ, ಬೇಕಾದಟ್ಟಂದ ಸಂಪತ್ತು ಕೊಟ್ಟಾನ. ಅಂಥವ್ರ ಮನೆಗೆ ಅಂದ ಯಾರೇ ಭಿಕ್ಷುಕರಂದ ಹೋದ್ರ, ಯಾರೇ ಮಹಾತ್ಮರಂದ ಹೋದ್ರತ್ತಂದ್ರ, ಯಾರೇ ಜಂಗಮರು ಹೋಗ್ಯಂದ ಭಿಕ್ಷಾಂತಿ ಎತ್ತಿಕೊಂಡಂದಾಗ ಯಾವಾಗಿಂದ ಹೊರಗೆ ಬಂದು ನೋಡಿ ಆ ಮನೆ ಮಾಲಕ, ಓಹೋ ಅಪ್ಪವ್ರು ಬಂದಿರಲ್ಲಪ್ಪ, ಬರ್ರಿಪ್ಪ ಬರ್ರಿ ಒಳಗೆ ಬರ್ರಿ ಕರೆದು ಉಚಿತವಾಗಿರ್ತಕ್ಕಂಥ ಆಸನ ಮೇಲೆ ಅಂತ ಕುಂದಿರ್ತೀವಿ. ಹೆಂಗೇನ ಬಂದಿರಿಪ್ಪ ಅತ್ಕೊಂಡು ಕೇಳ್ತಾನೆ. ಏನಿಲ್ಲಪ್ಪ, ಮತ್ತೆ ಈಗ ನಾವು ಹೇಳ್ತೀವಲ್ಲ, ಈಗ ನೋಡ್ರಿ ಬಣದುಗಳದ ಪುರಾಣ ಹಚ್ಚಿವಿ ಏನ್ರಿ, ಕಮ್ಮಿ ಅಂದ 19 ಲಕ್ಷ ಖರ್ಚು ಮಾಡಿ ತೇರು ಮಾಡಿಸಿವಿ. ಅದಕ್ಕೆ ಏನ್ರ ಕೊಡ್ತೀನಿ ಅಂತೇಳಿ ಬಂದೀವಪ್ಪ ತಿಳ್ಕೊಂಡಂದಾಗ, ಯಪ್ಪ ಯಾರು ಬೇಡ ಅಂತಾರ್ರಿ, ನೀವು ಕೊಟ್ಟಿದ್ದೆ ಅಂದ್ರೆ ನಿಮಗೆ ಕೊಡ್ಲಾಕ ನಮ್ದೇನದು, ನೀವು ಏಟಂತೀರಿ ಅನ್ರಿ ಅಪ್ಪರ, ಏನು ನೀವೇನು ಕೆಟ್ಟದಕ್ಕೆ ಮಾಡಕತ್ತೀರಿ, ಏನ್ರಿ ನೀವೇನು ಬ್ಯಾರೆದಕ್ಕೆ ಮಾಡಕತ್ತೀರಿ, ಏನೆಲ್ಲ ನಮ್ಮ ಊರಿಗೆ ಮಾಡ್ಲಾಕತ್ತೀರಿ, ನಮ್ಮ ಊರಿಗೆ ಅಂದ್ರೆ ಒಳ್ಳೇದು ಮಾಡಕತ್ತೀರಿ, ನೀವು ಏಟಂತೀರಿ ಅನ್ರಿ ಅಪ್ಪರ ತಿಳ್ಕೊಂಡಂದಾಗ, ಅವಾಗ ಬಂದಿರ್ತಕ್ಕಂಥ ಸ್ವಾಮಿಗಳು ಏನಂತಾರ್ರಿ, ಅಪ್ಪ ನಿನಗೆ ಎಂದೂ ಆದ, ನಿನ್ನ ಮುಂದಿನ ಜನ್ಮಕ್ಕೂ ಆದ. ಅಂದ್ರೆ ಈ ಜನ್ಮದಾಗ ನಿನ್ನ ಸಂಪತ್ತು ಅದ, ಮುಂದಿನ ಜನ್ಮಕ್ಕೂ ನಿನ್ನ ಸಂಪತ್ತು ಅದ. ಆಶೀರ್ವಾದ ಮಾಡ್ತಾರೆ ಬಂದಿರ್ತಕ್ಕಂಥವ್ರು, ಭಿಕ್ಷುಕರಾಗಿರ್ಲಿ ಸ್ವಾಮಿಗಳಿರ್ಲಿ ಯಾರೇ ಇದ್ರು ಕೂಡ ಅವ್ರನ್ನ ಪ್ರೀತಿಯಿಂದ ನೀಡಿ ಕಳಿಸ್ತೀವಿ ಎತ್ತಿಕೊಂಡ್ರ ನಿನಗೆ ಇಂದೂ ಆದ ಮುಂದೂ ಆದ. ಅದೇ ಇನ್ನೊಬ್ಬ ದೊಡ್ಡ ಶ್ರೀಮಂತನ ಮನೆಗೆ ಹೋಗಿರ್ತೀವಿ, ಬಹಳ ದೊಡ್ಡ ಶ್ರೀಮಂತ ಏನ್ರಿ, ಎಷ್ಟು ಶ್ರೀಮಂತ ತಿಳ್ಕೊಂಡು ಕೇಳಿದ್ರೆ ಅಪಾರವಾಗಿರ್ತೀವಿ ಶ್ರೀಮಂತಮ್ಮ, ಅವನ ಮನೆಗಿಂದ ಹೋಗಿರ್ತೀವಿ ನೋಡ್ರಿ. ಅಂಥವು ಜಿಪ್ಪುಂಡ್ರಿದ್ದಿದ್ದು ಏನಿರ್ತಾವ ಗೊತ್ತನ, ಚಲೋ ಅಂಗಿ ಸಲಿಕೆ ಉಡಲ್ಲ ಅವು ನೋಡ್ರಿ. ನೀವು ಹೊಟ್ಟೆ ಬಿಡ್ಕೊಂಡು ಕಟ್ಟಿ ಕೂತಿರ್ತಾವ, ಹೊರಗೆ ಬನೀನ್ ಹಾಕೊಂಡು ಚಾಟೆ ಇರ್ತಾವ ನೋಡ್ರಿ. ನೀವು ಶ್ರೀಮಂತ ಮನೆಗಳು ನೋಡ್ರಿ, ನೀವು ಬಡವರ ಏನಿರ್ತೀರ ಟಿಪ್ ಟಾಪ್ ಇರ್ತೀರಿ, ಅವು ಎಷ್ಟು ರೊಕ್ಕ ಇರ್ತದೆ, ಎಷ್ಟು ಬಡ್ಡಿ ವ್ಯವಹಾರ ಇರ್ತಲ್ಲ, ಅವು ಉಟ್ಕೊಳಕ್ಕೆ ಅಂಗಿಸೋದಕ್ಕೆ ಇರಲ್ಲ ಏನ್ರಿ. ಚಲೋ ಅಂಗಿ ಉಟ್ರನೇ ಎಲ್ಲಿ ಅಂದ ರೊಕ್ಕ ಖರ್ಚಾಕ ತಗೊಂಡು ಬರಿ ಮೈಲೇನು ಕುಂತಿರ್ತಾವ. ಪಾಪ ಅಂತವ್ರ ಮನೆಗೆ ಹೋದಿವಿ, ನಮಸ್ಕಾರ ಸೌಕರು, ನಮಸ್ಕಾರಪ್ಪ ಸ್ವಾಮಿಗಳ, ಯಾವ್ರ, ನಮ್ದು ಹಿಂಗ್ರಿ ಗಡಿಗೆ ಹುಡುಗ, ಎದಕ್ಕೆ ಬಂದಿದಿ, ಅದೇ ಮತ್ತು ಊರಾಗಿಂದ ಮತ್ತೆ ತೇರು ಮಾಡಿಸ್ಯಾರ ಏನ್ರಿ, ಪುರಾಣ ಹಚ್ಚಾರ, ಎಲ್ಲ ದೊಡ್ಡ ದೊಡ್ಡ ಶ್ರೀಶೈಲ ಜಗತ್ತುಗಳು ಹೊಂಟಾರ ನಾಡ್ದು, ಅದಕ್ಕೆ ಪಟ್ಟಿಗೆ ಬಂದೀವಿ. ಏನು ನಿಮಗೆ ಯಾರು ಹಚ್ಚಂದ್ರು ಪುರಾಣ, ತೇರು ಯಾವ ಮಾಡ್ಸಂದ ಮಗ, ಇರ್ತಾವ ನೋಡ್ರಿ. ನೀವು ಊರಿಗೆ ಒಂದು 2-3 ಇರ್ತಾವ, ಎಲ್ಲ ಇಡೀ ಊರ ಮಂದಿನೇ ಚಲೋ ಇರ್ತಾರತ್ತಲ್ಲ, 1-2 ಇರ್ತಾವ. ನಿನಗೆ ಯಾವ ಪುರಾಣ ಹಚ್ಚಂದಾನ, ಸುಮ್ಮನೆ ಬ್ಯಾಸಿಗೆ ಆರಾಮ್ ಮಳೆ ಮೇಲೆ ಮಕ್ಕೋತಿದ್ವಿ, ಸುಮ್ಮನೆ ಕಿರಿಕಿರಿ ಹಚ್ಚೋ ಮೈಕ್ ಹಚ್ಚಿ ಏನ್ರಿ. ತೇರು ಯಾವ ಮಾಡ್ಸಂದಾನ, ಯಾವ ಮಾಡ್ಸ್ಯಾರ ಅವ್ನು ಕೊಡ್ತಾನ ಹೋಗು ಅಂತವ ನೋಡ್ರಿಲ್ಲ. ಪುರಾಣ ಯಾವ ಹಚ್ಚಾರ ಅವ್ನು ಕೇಳ್ತಾನ, ಅವ್ನು ಕೊಡ್ತಾನ ಪಟ್ಟಿ, ನಡಿ 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 ನಡಿ. ಬಂದು ಸ್ವಾಮಿಗಳು ಏನಂತಾರೆ, ಎಂದಾದ ನಿನ್ನ ಮುಂದಿಲ್ಲ ಏನ್ರಿ. ಇವತ್ತು ನೀ ಶ್ರೀಮಂತಾಗಿ ಹುಟ್ಟಿದಿ, ನಾವೊಬ್ಬ ಸನ್ಯಾಸಿಯಾಗಿ ಭಿಕ್ಷುಕನಾಗಿ ನಾ ಹುಟ್ಟಿನಿ, ಆದ್ರೆ ಮುಂದಿನ ಜನ್ಮಕ್ಕೆ ಅಂದ್ರೆ ನಾ ಶ್ರೀಮಂತನಾಗಿ ಹುಡ್ತೀನಿ, ನನ್ನ ಮನೆತನಾಗಿ ನೀ ಭಿಕ್ಷಕ್ಕೆ ಬರ್ಬೇಕಾಗ್ತದ ಅಂತ. ಎಂದಾದ ಮುಂದಿಲ್ಲ, ಹೌದಲ್ರಿ. ಅದೇ ಒಬ್ಬ ಬಡವ್ರ ಮನೆಗೆ ಹೋಗಿರ್ತಾರ, ಅವ್ರ ಮನೆ ತಂದಾಗ ಏನು ಇಲ್ಲ, ಏನು ಹೊಲ ಬೇಡ ಮನಿ ಬೇಡ ಏನ್ರಿ, ಕೂಲಿ ನಾಲಿ ಮಾಡ್ಕೊಂಡು ತಿಂತಕ್ಕಂಥವ್ರು ಯಾವಾಗ ಅಂಥವ್ರ ಮನೆಗೆ ಹೋದ್ರೆ ಎಷ್ಟು ಖುಷಿ ಪಡ್ತಾರಂತೀರಿ ನೀವು. ಬಡವ್ರ ಮನೆಗೆ ಹೋದ್ರ ಭಾರಿ ಖುಷಿ ಪಡ್ತಾರ ಏನ್ರಿ. ಮನಿ ನೋಡ ಶ್ರೀಮಂತರ, ಶ್ರೀಮಂತದ ಮನಿನೇ ನೋಡ್ಬೇಕು. ನಮ್ಗೆ ಕರೆದಿರ್ತಾವ ನೋಡ್ರಿಲ್ಲ, ಇಲ್ರಿ ಅಪ್ಪರ ಮನೆ ಶಾಂತಿ ಬರಬೇಕಾಗ್ತದೆ, ಬ್ಯಾಡೋ ಆಮೇಲೆ ಯಾವಾಗ ಬರ್ತೀವಿ, ಇಲ್ಲ ನೀವು ಬರ್ಲಾರ್ದು ಹೆಂಗೆ ಆಗ್ತದೆ, ನೀವು ಬರ್ಬೇಕ್ರಿ ಅಪ್ಪರ ತಗೊಂಡು ಕರ್ಕೊಂಡು ಹೋಗಿರ್ತಾವ. ನಾವು ಹೋಗಿರ್ತೀವಿ ಶ್ರೀಮಂತರ ಮನೆಗೊಳಗೆ ಅಂದ್ಕೊಂಡು ಗಪ್ಪನೆ ಓಡೋಕ್ಕಿವಿ. ಎದಕ್ಕಂತಂದು ದಕ್ಷಿಣ ಹೆಚ್ಚಿಗೆ ಕೊಡ್ತಾವೆ ನಾವು, ಈಟೇ ನಮ್ಮದೇನು ಆಸೆ. ಯಾರ್ದ್ರ ಮನೆಗೆ ಅಂದ್ರೆ ಕರ್ಕೊಂಡು ಹೋಗಿರ್ತಾರೆ, ಹೋದ ಕೂಡಲೇ ಮನೆಯನ್ನು ನೋಡಿ ವರ್ಣನ ಮಾಡ್ಬೇಕಲ್ಲ ನಾವು. ಸಾವುಕಾರ ಎಂಥ ಮನೆ ಕಟ್ಟಿದ್ವು, ಇಂಥ ಮನೆಯೇ ನಾ ಎಲ್ಲಿ ನೋಡಿಲ್ಲ, ಹಿಂಗೆ ವರ್ಣನ ಮಾಡ್ಬೇಕು. ಮತ್ತು ನಾವು ಅವನಿಗೆ ದಕ್ಷಿಣ ಎದಕ್ಕೆ ವರ್ಣನ ಮಾಡೋದು ಗೊತ್ತಾ ನಿಮಗೆ, ದಕ್ಷಿಣ ಹೆಚ್ಚಿಗೆ ಕೊಡ್ತಾರೆ ಖುಷಿಯಾಗಿತ್ತು ಅಂದ್ರೆ ದಕ್ಷಿಣ ಸಲುವಾಗಿ ನಾವು ಏನು ಮನೆ ಕೊಡಿ, ಬಾ ಭಾರಿ ಅಂತ ಇಂಥ ಮನೆಯೇ ನಾ ಎಲ್ಲಿ ನೋಡಿಲ್ಲ ಸಾವುಕಾರ ಅಂತ
ಅವ ನಮಕ ಹೆಚ್ಚಿಗೆ ಮಂತ್ರ ಕಲ್ತಿರ್ತಾನವ. ನಂದೇನದಪ್ಪ ಎಲ್ಲ ನಿಂದೆ ಅದಲ್ಲ ನಿಂದೆ ಅದಂದಾಗ ನಾ ಏನು ಕೇಳ್ಬೇಕು ಅವನಿಗೆ ದಕ್ಷ. ಅವನೇ ನನಗೆ ಉತ್ತರ ತೋರಿಸ್ಬಿಟ್ಟ. ಅಂಥವಿಲ್ಲಿ ನೋಡ್ರಿ ನೀವು. ಭಾರಿ ಅದಪ್ಪ ಮನೆ ಭಾರಿ ಅದು, ಭಾರಿ ಕರ್ಕೊಂಡು ಹೋಗಿರ್ತಾವ ನಮಗ. ಏನ್ರಿ ನನಗೆ ಇಲ್ಲಿ ಬಂದು ಕೂಡ ನನಗೆ ಲಗ್ನದ ನೆನಪು ಬಂತು. ಏನ್ರಿ ಇಲ್ಲ ನಾವು ಮದುವೆಗೆ ಅಂದ ಬರಂಗಿಲ್ಲಪ್ಪ, ಬ್ಯಾಡ ಅಂತಂದ್ರೆ ಕೇಳಲ್ಲ. ಇಲ್ರಿಪ್ಪ ನೀವು ಬರ್ಲಾರ್ದು ಹೆಂಗೆ ಹಾಕಿದ್ರೆ ಅದು ತಿಳ್ಕೊಂಡು ನನಗೆ ಒತ್ತಾಯ ಮಾಡಿ ಕರೆದು ಪಾಪ ಶಿಶುಮಗ ಇಟ್ಟು ಒತ್ತಾಯ ಮಾಡಿ ಹೇಳ್ತಾನೆ ತಿಳ್ಕೊಂಡು ಹಾದೀವಿ. ಹೋದ್ಕೊಂಡು ಲಗ್ನದಾಗ ನೋಡ್ಬೇಕು ಮದುಮಕ್ಕಳಿಗೆ ಅಗದಿ ಸಿಂಹಾಸನ ಹಾಕಿರ್ತಾರೆ ನೋಡ್ರಿಲ್ಲ. ನಮ್ಮದು ಸ್ವಾಮಿಗಳು ಪ್ಲಾಸ್ಟಿಕ್ ಕುರ್ಚಿ ಹಾಕಿರ್ತಾರೆ ಅವತ್ತು ಅವರೇ ಜಗದ್ಗಳು ಇಬ್ರು. ಏನ್ರಿ ಅವ್ರ ಬಲ್ಲಿ ಅದು ಕೈ ಇಡಂತ ಕುರ್ಚಿಗೊಳಿಸೋದಕ್ಕೆ ಹಾಕಲ್ಲ, ಕೈ ಇಡ್ಲಾರ ಕಿಲ್ಲ ಅದಲ್ಲ ಕೆಂಪು ಕುರ್ಚಿ. ಏನ್ರಿ ಕೈ ಸಾಕಿ ಕಡ್ಕೊಂಡು ಕುಂದ್ರಬೇಕು. ಹೇಳ್ತೀನಿ ನಿಮಗೆ ಕರ್ಕೊಂಡು ಹೋಗಿದ್ರು ನನಗೆ ಒತ್ತಾಯ ಮಾಡಿ. ಆಯಿತು ಮದುಮಕ್ಕಳು ಕುಂತಾರ, ಎಲ್ಲ ಸ್ವಾಮಿಗಳಂದ್ರೆ ಪಂಚಕಲಸ ಓಡಿ ಎಲ್ಲ ಮಂತ್ರ ತಂತ್ರ ಎಲ್ಲ ಅಂದರು. ಯಾವಾಗ ಅಕ್ಕಿ ಕಾಳು ಬಿದ್ದು ಕೂಡ ಒಂದು ನಾಟಕ ನಡೀತದೆ ನೋಡ್ರಿ. ಏನು ಮಾಡ್ತಾವೆ ಹೋದ್ರೆ ಅಕ್ಕಿ ಕಾಳು ಬಿದ್ದು ಕೂಡೇನ ಹಂಗೆ ಹುಡುಗಿ ಕಡೆದು ಒಂದು 8 ಹುಡುಗಿಯರು ಬರ್ತಾವೆ ಮ್ಯಾಲ ಬಂದಿಂದ ಅವಕ್ಕೆ ಹಿಂಗೆ ಮಾಡ ಸುಮ್ಮನೆ ಆಕೆನ ಎಲ್ಲೇನು ಕುಸ್ತಿ ಹಿಡಿದು ಬಂದಾಳ. ಅದೇ ಜಸ್ಟ್ ಪಾರ್ಲರ್ನಿಂದ ಬಂದಾಳ ಮೇಕಪ್ ಮಾಡಿಕೊಂಡು. ಏನ್ರಿ ಸುಮ್ಮನೆ ಒಂದು 8 ಹುಡುಗಿಯರು ಬರೋದು, ಅದು ಕಿವಿ ಹಿಡಿಯೋದು, ಇದು ಮಾಡೋದು, ಬಾಸಿ ಇದು ಮಾಡೋದು ಕೂಡ ನಾವು ಇದ್ರೆ ಹೆಣ್ಮಕ್ಳು ಸ್ವಾಮಿಗಳು ತನದು ನೋಡಲ್ಲ ಅವರು ಮೈಮೆಗೆ. ಏನು ನೀವು ನಾನು ತುಳಿತೋ ಬಾತ್ಕೊಂಡು ಹಿಂದಕ್ಕೆ ಸರ್ಕೋತ. ಏನ್ರಿ ಹಿಂದಕ್ಕೆ ಸರ್ಕೋತ ನಾ ಹೆಂಗೆ ಹಿಂದಕ್ಕೆ ಸರ್ತೀನಿ ಹಂಗೆ ಹೆಣ್ಮಕ್ಳು ನನ್ನ ಮೈಮೆಗೆ ಬರ್ಲಕ್ಕತ್ತು ತುಳ್ಕೋತ. ಅವ್ರಿಗೆ ಒಟ್ಟ ಲಕ್ಷ್ಯ ಇಲ್ಲ. ನಾ ಹಿಂದೆ ಕೂತೀನಿ, ಒಬ್ಬ ಸ್ವಾಮಿ ಕೂತೀನಿ, ಅವಾಗ ಅಲ್ಲಿ ಎದುರು ಕೂತವ್ರಿಗೆ ಕಾಣ್ತೀನಿ ಅಂದ್ರೆ ಇವು ಮುಂದೆ ಅಡ್ಡವ. ಏನ್ರಿ ಇವ್ನು ತುಳಿತೋ ಬಾತ್ಕೊಂಡು ಹಿಂದಕ್ಕೆ ಸರ್ಕೋತ ಹೋಗಿದ್ರೆ ಈಗ ಹೆಂಗೆ ಪಡೆದೆ ಹೊಡೆದಾರ ಹಿಂಗೆ ಹಿಂದೇನು ಗಾಡಿನ ಪಾಡಿಲ್ಲ. ಸುಮ್ಮೊಂದು ಬ್ಯಾನರ್ ಕಟ್ಟ್ಯಾವ. ಏನ್ರಿ ಒಂದು ಬ್ಯಾನರ್ ಕಟ್ಟ್ಯಾವ ಹೇಳ್ತೀನಿ ಹಿಂದಕ್ಕೆ ಸರ್ಕೋತ್ ವಾದ್ 2 ಕುರ್ಚಿ ಕಾಲಂದ ವಾದು ಆಯ್ತು ಒಳಗೆ. ಯಾವಾಗ ಒಳಗೆ ಹಾದಿ ಇದು ಕತ್ತಿ ಹೇಗೆ ತಲೆ ತೆಳಕ್ ಮಾಡ್ಕೊಂಡು ಕೆಳಗೆ ಬಿದ್ದಿದ್ದು ಯಾರೂ ನೋಡಿಲ್ಲ. ಏನ್ರಿ ಯಾರೂ ನೋಡಿಲ್ಲ. ಯಾವಾಗಂದ್ರೆ ಅಲ್ಲಿ ಬಿದ್ದಂದ್ರೆ ಎದ್ದು ನೋಡ್ತೀನಿ ಪೆಂಡಲ್ ಕೆಳಗೀನಿ. ಏನ್ರಿ ರುಮಾಲು ಬಿದ್ದದ, ಚಸ್ಮಾ ಬಿದ್ದದ, ರುಮಾಲಿಗೆ ಮೇಲೆ ಹಿಂಗೆ ಬಗಲಾಗ ಹಿಡ್ಕೊಂಡು ಚಸ್ಮಾ ಹಾಕ್ಕೊಂಡು ಅಲ್ಲೇ ಬುಡಕಿಂದ ಇದೆ ಅಂದ್ರೆ ಸೀದಾ ಹೊರಗೆ ಬಂದೆ. ಹೊರಗೆ ಬಂದು ನನ್ನ ಕಾರ್ನ ಕೂತು ಊರಿಗೆ ಬಂದೆ. ನಾ ಊರು ಮುಟ್ಟೋದು ಇನ್ನೊಂದು ಕಿಲೋಮೀಟ್ರ್ ಇತ್ತು. ಯಪ್ಪ ಎಲ್ಲಿ ಹೋಗಿದ್ಯಪ್ಪ ನೀ ಕಾಣಬಲ್ಲ. ಅಲ ಮಗನ ಬಾ ನಿಮ್ಮ ಮಠಕ್ಕೆ ಹೇಳ್ತೇನೆ ಕತಿ. ಕರೆ ಭಾರಿ ಡಿಮಾಂಡ್ ಕರೆದಿರ್ತಾರ, ಹೌದಲ್ರಿ? ಭಾರಿ ಡಿಮಾಂಡ್ ಕರೆದಿರ್ತಾರ. ಆದ್ರೆ ಯಾಕೆ ಇದನ್ನು ಹೇಳ್ತೀನಿ ಅಂದ್ರೆ ಶ್ರೀಮಂತರದ್ದು ನೋಡಕ್ಕೆ ಮನಿ ಚಂದ, ಆದ್ರೆ ಬಡವ್ರದ್ದು ಏನು ಚಂದ್ರಿ ಮನಸ್ಸು ಭಾಳ ಚಂದ. ಶ್ರೀಮಂತರು ಮನೆ ನೋಡಕ್ಕಿಂತ ಚಂದ ಇರ್ತದ, ಬಡವ್ರದಿಂದ ಮನಸ್ಸು ಚಂದ ಇರ್ತದ, ಹೌದಲ್ರಿ? ಪಾಪ ಬಡವ್ರ ಮನೆಗೆ ಹೋದ್ರ ಅವ್ರು ಎಷ್ಟು ಖುಷಿ ಪಡ್ತಾವ್ರಿ. ಯಪ್ಪ ನಮ್ಮಂತವ್ರ ಮನೆಗೆ ಬರ್ತಿರಲ್ಲ ಅಂತ ಮಾಡಿದ್ದೆವು, ನಮ್ಮ ಮನೆಗೆ ಬಂದಿರಲ್ಲಪ್ಪ, ನಿಮ್ಗೆ ಕುಂದ್ರಾಕೆಲ್ಲ ಏನ್ರಿ ಹಾಸ್ಬೇಕಂದ್ರೂ ಏನೂ ಇಲ್ಲ, ಇಟ್ಟು ಖುಷಿಯಾಗಿದೆಪ್ಪ, ನಮಗೆ ಹಂಡೆ ಹಾಲು ಕುಡ್ದ್ರೆ ಖುಷಿಯಾಗದ. ಹೆಂಗೇನು ಬಂದಿರಪ್ಪ? ಇಲ್ಲಪ್ಪ ಮತ್ತೆ ಹಿಂಗೆ ಊರಾಗ ಪ್ರಾಣಾಚಾರ ತೇರು ಮಾಡಿಸ, ಅದಕ್ಕೆ ಏನ್ರಿ ಕೊಡ್ತೀರಿ ಅನ್ನೋ ಪಟ್ಟಿ ಅಂತ ಬಂದಿವಿ. ಯಪ್ಪ ನನ್ನ ಮನೆತಂದಾಗ ರೊಕ್ಕ ಇಲ್ಲ, ಬಂಗಾರ ಇಲ್ಲ, ಏನಿಲ್ಲ, ನನಗೆ ಕೊಡ್ಬೇಕಂತಕೊಂಡ ನನ್ನ ಮನಸ್ಸೇನಿಲ್ಲ. ಏನ್ರಿ ಕೊಡ್ಬೇಕಂತಂತ ಭಾವನೆ ಅದ ಖರೆ, ಆದ್ರೆ ನನ್ನ ಹತ್ರ ಕೊಡ್ಬೇಕಂತದ ನನ್ನ ಹತ್ರ ಏನೂ ಇಲ್ಲ. ಅದಕ್ಕೆ ಈಗ ಯಪ್ಪ ನನ್ನ ಮನೆಗೆ ಒಂದು ರೊಟ್ಟಿ ಅದ, ಆ ಒಂದು ರೊಟ್ಟಿ ಒಳಗೆ ಅರ್ಧ ರೊಟ್ಟಿ ಅಂದ್ರೆ ನಿಮ್ಮ ಜೋಳಿಗೆ ಒಳಗೆ ಹಾಕ್ತೀನಿ, ಅರ್ಧ ರೊಟ್ಟಿ ನಾನು ನನ್ನ ಗಂಡ ಉಣ್ತೀವಿ ಎತ್ತಿಕೊಂಡು ಅರ್ಧ ರೊಟ್ಟಿ ಜೋಳಿಗೆ ಒಳಗೆ ಹಾಕಿದ್ರೆ ಆ ಅರ್ಧ ರೊಟ್ಟಿ ಒಬ್ಬ ಸ್ವಾಮಿ ಅದನ್ನೇ 1 ಕೋಟಿ ರೂಪಾಯಿ ತಗೊಂಡು ಏನ್ರಿ ಖುಷಿ ಪಟ್ಟಂದ ಆ ಮನೆತನಕ್ಕೆ ಆಶೀರ್ವಾದ ಮಾಡ್ತಾನೆ. ಹಿಂದಿಲ್ಲ ಮುಂದಾದವ ನಿನಗೆ ಮುಂದಾದ, ಹಿಂದಿಲ್ಲ ಮುಂದಾದ. ಇವತ್ತಿನ ಬಡತನದ ಮುಂದಿನ ಜನ್ಮ ಅಂತಕ್ಕಂಥದ್ದು ನಿನಗೆ ದೊಡ್ಡ ಶ್ರೀಮಂತಿಕೆ. ಮತ್ತು ಎಲ್ಲ ಬಡವರು ಚಲೋ ಇರ್ತಾವೆ ತಿಳ್ಕೊಳಕ್ ಹೋಗ್ಬೇಡ್ರಿ. ಏನ್ರಿ ಎಲ್ಲ ಬಡವ್ರನ್ನ ಚಲೋ ಇರ್ತಾವೆ ತಿಳ್ಕೊ, ಅವ್ರದಾಗ ಕೆಟ್ಟ ಕ್ವಾಡಾಗಿರ್ತಾವೆ. ನಾವು ಅಂಥವ್ರ ಮನೆಗೆ ವಾದ ತಿಳ್ಕೊ, ಅಬಾ ಬಂದುಬಿಟ್ರೆ ಮಕ್ಕಳು ನಮಗೆ ಇಲ್ಲ ನಿಮಗೆಲ್ಲ ಕೊಡೋದು ಅಂತಾರೆ ನೋಡ್ರಿ. ಇಲ್ಲಿ ಹೆಡ್ಕಾರಿಸಿ ಬಡವ್ರದ್ರಾಗೂ ಇರ್ತಾವ, ನಮಗೆ ಇಲ್ಲ ನಿಮಗೆಲ್ಲ ಕೊಡೋಣ ಹೋಗೋ ಸ್ವಾಮಿ ಅಂತಂದ್ರೆ ಏನು ಮಾಡೋದ್ರಿ? ಅವಾಗ ಬಂದಿರ್ತಕ್ಕಂಥವು ಏನಂತಾನ, ನಿನಗೆ ಹಿಂದೂ ಇಲ್ಲ ಮುಂದೂ ಇಲ್ಲ, ನಡೆ, ಎಂದೂ ಇಲ್ಲ ಮುಂದೂ ಇಲ್ಲ. ಅದಕ್ಕೆ ನಾ ಏನನ್ನಕತ್ತಿ ನಿಮಗ, ಏನ್ರಿ ಹಿಂದೂ ಆದ ಮುಂದೂ ಆದ, ಹಿಂದಾದ ಮುಂದಿಲ್ಲ, ಏನ್ರಿ ಹಿಂದಿಲ್ಲ ಮುಂದಾದ, ಹಿಂದೂ ಇಲ್ಲ ಮುಂದೂ ಇಲ್ಲ ತಗೊಂಡು ಇದ್ರಾಗ ನೀವು ಯಾವ್ದು ಆಯ್ಕೆ ಮಾಡ್ಕೋತೀರಿ ನೋಡ್ರಿ. ಇವತ್ತೂ ಸಂಪತ್ತು ಇರಬೇಕು, ಮುಂದಿನ ಜನ್ಮಕ್ಕೂ ಸಂಪತ್ತು ಇರ್ಬೇಕಂತ ತಿಳ್ಕೊಂಡ್ರೆ ನಾವು ದಾನ ಧರ್ಮ ಅಂತಕ್ಕಂಥ ಮಾಡ್ಬೇಕು. ಏನ್ರಿ ಪ್ರೀತಿದಿಂದ ಮಾಡ್ಬೇಕು. ಏನ್ರಿ ಹರಿತಕ್ಕಂಥ ಹಳ್ಳನೇ ಹರಿತಕ್ಕಂಥ ನೀರೇನೇ ಪವಿತ್ರವಾಗಿರ್ತದೆ, ಹೊರತಾಗಿ ನಿಂತು ನೀರಿಂದ ಕೆಡ್ತದಲ್ಲ, ಹಂಗ ನೀರಂತಗ ನಿಂದ್ರಿಸಬಾರ್ದು, ಆ ನೀರಂತಗ ಹರಿತಾ ಇರಬೇಕು, ದಾನ ಮಾಡಬೇಕು. ಓದ್ತಿರ್ತಾರಲ್ಲ ಕೇಳ್ತೀನಿ ನಾವು, ದಾನ ಧರ್ಮ ಅಂತಕ್ಕಂಥ ಮಾಡ್ತಾ ಇದ್ರೆ ಮಾತ್ರ
ಏನ್ರಿ, ಹಳಿ ನೀರಿಂದ ಹೊಕ್ಕದ, ಹೊಸ ನೀರಿಂದ ಬರ್ತದ. ಆದ್ರೆ ನಾವು ದಾನನೇ ಮಾಡಲಿಲ್ಲ, ಧರ್ಮನೇ ಮಾಡಲಿಲ್ಲ ಅಂತ ತಿಳ್ಕೊಂಡ್ರ ಜೀವನದೊಳಗೆ ನಾವು ಭಗವಂತನಿಂದ ನಾವು ಏನೂ ಕೂಡ ಕಾಣಕ್ಕಿಂದ ಆಗಂಗಿಲ್ಲ.